ಇದು ಆಗ ಹೋಗೋ ಮಾತಲ್ಲಪ್ಪ, ನನ್ನ ಕೈಲಿ ಸಾಧ್ಯ ಇಲ್ಲ. ಅಯ್ಯೋ, ಏನೊಂದು ಸುಪ್ಪಾಣಿತನ ಮಾಡ್ತದ. ಈಗೀಗಂಕ ಭಾಳ ಇದಾಗಿದೆ. ಅರ್ಧ ಗಂಡನ ಸಲಿಗೆ ಏನು ಇರಸೈ ರಾಜಕೀಯ ಹೇಳ್ತಿ ಕಂಡಾರ. ಮನೆ ಅಂದಿನ ನೋಡ್ತೀನಿ, ಎಂಥದನ್ನ ತಿನ್ನಕ್ಕೆ ತಂದು ಕೊಟ್ಕೊಂಡು ಏನು ಬಾಗಿಲಲ್ಲಿ ಕಾಲು ಕಾಯ್ತಾ ಇದ್ದಾರೆ, ಯಾರು ನೋಡ್ತಾರನ್ನ ಅಂತ. ನಾಳೆ ಏನಾರು ಒಂಚೂರು ಹೆಚ್ಚು ಕಮ್ಮಿ ಆದ ಕೂಡಲೇ ತಾಯಿ ಹಾಗೆ ಹೇಳ್ತಾರೆ, ಬಾಣ್ತಾರಕ್ಕೆ ಸರಿ ಮಾಡಲ ಅಂತ. ಮಧ್ಯೆ ಬಂದು ಹಿಂಗೆ ಮಾಡಿದ್ರೆ ನಾನು ಏನು ಗತಿ ಸಾಯದ? ಇದು ಒಂದು ಮಾಡ್ತದೆ ಪಗುತ್ತ ಸೊಲ್ಲು ಹೊಡಿಯಂಗಿಲ್ಲ. ನಾ ಹೋಗ್ತೀನಿ ಅಲ್ಲಿಗೆ ಅಂತದೆ. ಇನ್ನೊಂದು ಸತಿ ಹೇಳ್ದಕ್ಕೆ ನೀವು ಹೊಲ್ಡು ಅಂತೇಳಿ ತಗೊಂಡಾಗ ಬಿಟ್ಟು ಬರ್ತಿರ್ತೀನಿ. ಬಿಟ್ಟು ಬರ್ತೀನಿ ಅನ್ನೋ ಕಲ್ಲು ಬರೋದು ಬೇಡ ಅಂತ ಇದ್ದಾರೆ. ಅದು ಮಾ ಬುದ್ಧಿ ಅಂತೆ ಗೊತ್ತು. ಇದ್ರ ಕೈಲೇನು ಮಾಡೋಕೆ ಅಲ್ಲಿ ಹೋದರೆ ಇದು ಘನ ಕೆಲಸ ಮಾಡ್ತದೆ, ಆದರೂ ಬೇಡ ಆಗಿದೆ. ಇಲ್ಲೇ ಇರಲಿ, ಮಾಡ್ತಾರ ನೋಡಲಿ ಅನ್ನಂಗೆ. ನಂಗೆ ಸಾಕಾಗಿ ಹೋತಪ್ಪ. ಹೇಳಿದೆ ನಮ್ಮನೇಲಿ ಇವ್ರಿಗೊಬ್ರಿಗೆ ಚೇಣಿ ಕೊಡೋಣ, ಆಗಲ್ಲ ನನ್ನ ಕೈಲಿ ಒದ್ದಾಡೋಕ್ಕೆ ಅಂತ ಹೇಳ್ದಾರ. ಮಾತು ಕೇಳ್ತಾರನು. ಬಾಳ್ತಿ ಕಳಿಸ್ತಾಳೆ. ಒಂದು 4 ದಿನ ಅಲ್ಲೇ ಇದ್ದು ಎಲ್ಲ ಹೇಳ್ಕೊಟ್ಟು ಬರೋಣ ಅಂತ ಮಾಡ್ಕೊಂಡಿದ್ದೆ. ನಾನು ಎಂತ ಮಾಡೋದು ಇಲ್ಲ, ಬಿಡೋ ಶಾಸ್ತ್ರ ಮಾಡ್ತೀನಿ, ಗೊತ್ತಿರ್ತೀನಿ. ಎಲ್ಲ ನನಗೆ ಗೊತ್ತು, ನನಗೆ ಎಂಥದನ್ನೂ ಹೇಳ್ಕೊಡೋದು ಬೇಡ ಅಂತದೆ. ಗೊತ್ತಿದೆ, ಎಂಥದ್ದು ಇಲ್ಲ. ಜೊತೆಗೆ ಆ ಗಂಡು ಬೇರೆ ಕುಣಿಯೋದು. ಏನು ಮಾಡ್ಕಿತೀಯ ಅಂದರೆ ಈಗ ನನ್ನ ಕಣ್ಣಿಗೆ ಸುಜಿ ಚಿಕ್ಕಂಗೆ ಆಗೋದಲ್ಲ. ಲೇ ಇದೆ ಎತ್ಲಾಗ ಹೋದೆ ಒಬ್ಬಳು ಎಂತ ಮಾಡ್ತಿರ್ತದೆ ಏನು ಹೊತ್ತಿಪಚ್ಚನಕ್ಕೆ ಅಡುಗೆ ಆಗ್ಬೇಕು, ದಿನ ಅನ್ನಬೇಕು, ಆ ಥರ ಮಾಡ್ತದಪ್ಪ. ಒಂದು ದಿವ್ಸ ಮಾಡಿದ ಸಾರು 3 ದಿವ್ಸ ಇರ್ತದೆ. ಮಗದ ಅಡ್ಗೆ ಅಂತದೆ. ಅದು ಯಾವ ಥರದ ಅಡ್ಗೆನೇ ಎಂತಪ್ಪ ಅಮ್ಮ ಒಳಗದೆ. ಅದು ಯಾವಾಗಲೂ ಒಳಗಿರೋದೇ ಇಲ್ಲ. ಗೋಡೆ ಕಿತ್ತು ಕೊಡ್ತದ, ಎಂತ ಮಾಡ್ತದ. ಬೈಲೇನು ಹೊಂಡಲ್ಲಪ್ಪ. ಬಾಣ್ತಿದ್ದೊಂದು ಹೇಳಿ ಆಗಿದೆ. ಹೊರಗಡೆ ಕೆಲಸ ಯಾವುದೂ ಇಲ್ಲ. ಒಳಗಿಂದ ಒಂದು ಸುಸೂತ್ರ ಮಾಡ್ಕೊಳಕ್ಕಾಗಲ್ಲ. ಇವ್ರ ದನಿ ಕೇಳಂಗೆ ಆಗ್ತದಲ್ಲ ಬಂದರೆ. ಓ ಹೌದೇ ಸೈ. ಏನು ಸವಾರಿ ಬೇಗ ಬಂದಂಗೆ ಆತಲ್ಲ, ತಡ ಆಗ್ತದೆ ಬರೋದು ಅಂತ ಹೇಳೋಗಿದ್ರೆ. ನಿಂಗೆ ಹೆಂಗಿದ್ರೂ ಆಗಲ್ಲ. ಹೊಗ್ಲುಟ್ದವರು ಆಗಲ್ಲ, ರಾತ್ರಿ ಹಿಡ್ದವರು ಆಗಲ್ಲ. ನಡು ಮಧ್ಯಾಹ್ನ ಹುಡುಕಿ ಸಗೋ ಬರ್ಬೇಕೇನ. ತಡಾಗಿ ಬಂದ್ರೆ ಅದಕ್ಕೂ ಹೇಳ್ತೀಯ, ಬೇಗ ಬಂದರೆ ಇದಕ್ಕೂ ಹೇಳ್ತೀಯ. ಬೇಗ ಬಂದಿದ್ದು ಅಂದರೆ ಊರಲ್ಲೆಲ್ಲ ಮಾತಾಡೋದು ಕೇಂದ್ರ ನನಗೆ ಒಂಥರ ಹೆದರಿಕೆ ಆದಂಗೆ ಆಗ್ತದೆ. ಇವೆಲ್ಲ ಎಲ್ಲಿಗೆ ಹೋಗಿ ಮುಟ್ಕಿತವೆ ಏನೋ ಅಂತ ಕಾಣ್ತದಪ್ಪ. ಇವತ್ತು ಪಲ್ಲವಿ ಗಂಡನ್ನ ಬರೋಕ್ಕೆ ಹೇಳಿ ಫೋನ್ ಮಾಡೋಕ್ಕೆ ಹೇಳೋದ್ರ ಹತ್ರ ಬರಲಿ. ಸುಮ್ಮನೆ ಬೇರೆಯವ್ರ ಸುದ್ದಿಗೆಲ್ಲ ನೀವು ಹೋಗಿ ಎಲ್ಲರನ್ನೂ ತರ್ಬು ಇಕ್ಕಿಬೇಡಿ. ನಿಮ್ಮ ಕೆಲಸ ಎಷ್ಟದೇ ಅಷ್ಟು ಮಾಡ್ಕೊಂಡು ಹೋಗಿ ಅಂತ ಹೇಳಬೇಕು. ಸ್ವಲ್ಪ ಬುದ್ಧಿ ಹೇಳಬೇಕು. ಅರೆ ಅಪ್ಪ ಎಂತಕ್ಕೆ ಇವ್ರ ಹತ್ರ ಮಾತಾಡ್ಬೇಕು ಅರ್ಜೆಂಟ್ ಅಂತ ಇದಾರಲ್ಲ. ಏನು ಮಾಡ್ಯಾರಪ್ಪ, ನಾನಲ್ಲೇ ಇದ್ದಿದ್ರೆ ಸರಿ ಆಗ್ತಿತ್ತು. ಈಗ ಹೇಳೋರಿಲ್ಲ ಕೇಳೋರಿಲ್ಲ, ಹಂಗಾಗಿದೆ. ಎಂತ ಮಾಡೋದು, ನಾ ಸುಮ್ಮನೆ ಬೇಗ ಹೋಗೋದೇ ಒಳ್ಳೆಯದೇನ. ಎಂತ ಆತೀಗ? ಎಂತಕ್ಕೆ ಹಂಗೆ ಹೇಳ್ತಿದ್ದೀರಿ? ಸುಸೂತ್ರ ಹೇಳದಾರು ಹೇಳಿ, ನನಗೆ ಪುರ್ಸೊತ್ತಿಲ್ಲ ನಿಮ್ಮಂಗೆ. ರಾಜಕೀಯದಲ್ಲಿ ಕೆಲಸ ಮಾಡೋಳು ನೀನೇ ಸಹಿ ಮಾರತ್ತೆ, ಸುಮ್ಮನೆ ಇರು. ಈಗ ಶೇಖರನ ಮಗ ಅದನ್ನಲ್ಲ, ಅವನು ಲಕ್ಷಗಟ್ಟಲೆ ಸಾಲ ಮಾಡ್ಕೊಂಡನಂತೆ. ಸಾಲ ಮಾಡ್ಕೊಂಡು ಇಂಥದ್ದು ಮಾಡಿಯಾನೆ ಅಂತ ಹೇಳಲ್ಲಂತೆ. ಏನೋ ಅಪ್ಪನ ಅಡಕ್ಕಿಟ್ಟು ಬಲಕ್ಕೆ ಬರ್ತಾನೇನ. ಅಲ್ಲ ಮಾರ, ಇಷ್ಟೊತ್ತಿನಲ್ಲೇ ಕುಡ್ಗಿಡ್ಕೊ ಬಂದಿರ ಹೆಂಗೆ? ಎಂತ ಮಾತಾಡ್ತಿದ್ದೀರಿ? ಶೇಖರನ ಮಗ ಎಂಥವ್ರು ಮಾಡಿದ್ರೆ ಪಲ್ಲವಿ ಗಂಡಿ ಏನು ಮಾಡ್ತಾರೆ? ಅವ್ರನ್ನ ಕರ್ಸಿ ಬುದ್ಧಿ ಹೇಳಬೇಕು ಅಂತೀರಲ್ಲ. ನಿಮ್ಮ ಹತ್ರ ಬುದ್ಧಿ ಹೇಳಿಸ್ಕೊಳೋದ್ಕಿಂತ ಅವ್ರು ಹಾಗೆ ಇರೋದು ಒಳ್ಳೇದು. ಅವ್ರ ಬುದ್ಧಿಗನಾಗದೆ. ನಾನು ಎಂಥದಪ್ಪ ನೋಡ್ತೀನಿ. ಶೇಖರನ ಮಗ ಸಾಲ ಮಾಡಿದ್ರೆ ಇವ್ರು ತಲೆ ಕೆಡ್ಸ್ಕೊಂಡು, ಸಾಲ ಮಾಡಿದ್ರೆ ಮೂಲದೆ ಕೊಡ್ತಾರೆ. ಅಪ್ಪ ಅಮ್ಮ ಇಲ್ಲ, ಅಜ್ಜಿ ಅದಾರೆ, ಎಲ್ಲ ಅದಾರೆ. ಅವರಿಗೆ ಇಲ್ದಿದ್ದು ತಲೆ ಬಿಸಿ ನಿಮಗೆ ಅಂತಕ್ಕೆ. ಅದೇಯ್ಯ ಅಪ್ಪ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತೇನೆ. ಅವಾಗ ಒಂದಷ್ಟು ದಿವಸ ಏನು ಅವನು ಹೊಗಳೋದು. ಒಳ್ಳೆ ಹುಡುಗ, ಅಪ್ಪನ ಹಂಗಲ್ಲ, ಹಿಂಗೆ ಅಂತ. ಈಗ ಹಿಂಗೆ ಹೇಳ್ತಾ ಇದ್ದಾರೆ. ನಾನು ಹೋಗೋಣ ಅಂದರೆ ಎಂಥ ಕೆಲಸ ಇದ್ದಾಗ ನಿಂಗೆ ಈಚೆಗೆ ಬರೋಕ್ಕಾಗಲ್ಲ, ಮಾತಾಡೋಕ್ಕಾದ್ರೆ ಬತ್ತೀಯ ಅಂತ ಗ್ಯಾರಂಟಿ ಅಮ್ಮ.
ಒಳ್ಳೆ ಎಂಥ ಕೆಲಸ ಕೊಟ್ಟರು ಕೊಡ್ತೆ. ನಾ ಹೋಗೋದೇ ಇಲ್ಲ. ಯಾರಿಂತ ಬೇಕಾದ್ರೆ ಮಾತಾಡ್ಕೊಳ್ಳಿ, ಇಲ್ಲೇ ಕೂತ್ಕೊಂಡು ಅಲ್ಲೇ ಇರ್ತಿರ್ತೇನೆ. ಅದಕ್ಕೆ ನಿನ್ನ ಕೊಂಬು ತಲೆ ಅನ್ನೋದು. ಅವನು ಸಾಲ ಮಾಡಿದ್ರೆ ಇವ್ರಿಗೇನು ಅಂದರೆ ಎಲ್ಲರೂ ಸೇರಿ ಚೇಣಿ ಮಾಡ್ತಾ ಇದ್ದಾರಲ್ಲ. ಆದರೂ ನನಗೊಂದು ಸಣ್ಣಕ್ಕೆ ಬೇಜಾರು ಉಳ್ಕೊಂಡೇ ಬಿಡ್ತು. ಆ ಶೇಖರನ ಮಗನ ಕರೆದು ಇದಕ್ಕೆ ಸೇರಿಸ್ಕೊಳಕ್ಕಾಗಿದೆ. ಅಲ್ಲಿಂದ ಬತ್ತಾನವ. ನಾ ಇಲ್ಲೇ ಕಾಲು ಬುಡದಲ್ಲೇ ಇತ್ತು. ಕೊನೆಯೆಲ್ಲ ಪಾಪಣ್ಣರ ಮನೆಗೆ ತಂದು ಹಾಕೋದಂತೆ. ನೀವು ಸೇರ್ಕಿತ್ತೀರನು ಅಂತೇಳಿ ನನ್ನ ಹತ್ರ ಒಂದು ಸೊಲ್ಲು ಕೇಳಲ್ಲ. ನೋಡಲಿ, ದಿನ ಬರಬೇಕು ಅಂತ ಕಾಯ್ತಿದ್ದೀನಿ. ಎಂದಾರು ಒಂದಿನ ಹೇಳ್ತೀನಿ. ನಾವು ನಮ್ಮವರು ಅಂಥೇಳಿ ಜಾಸ್ತಿ ಇದು ಮಾಡ್ದಂಗೂ ನಾವು ಒಂಥರ ಸಸಾರ ಅವರಿಗೆ. ನಿಮ್ಮ ಮತ್ತೆಲ್ಲ ಹೇಳಿಗಿಳಿಯ ಪಲ್ಲವಿ ಹತ್ರನೂ ಹೇಳಕ್ಕೆ ಹೋಗಬೇಡ. ನಂಗೆ ಅದೇ ಉದ್ಯೋಗ ನೋಡಿ. ಪಲ್ಲವಿ ಕಿವಿಗೇನು ಗಿಡ್ಲ ಹಾಕಿಲ್ಲ, ಅದಕ್ಕೆ ಕೇಳಿಸ್ದೆ ಅದೆಯಾ? ನಮ್ಮಮ್ಮನ ತಲೆ ಮಾತ್ರ ಹೌದು, ನಿಜವಾಗ್ಲೂ ನನಗೂ ನೆನಪಿಗೆ ಬರಲ್ಲ. ಇವರೆಂಥ ಕೆಲಸ ಮಾಡಿದ್ದ. ನಮ್ಮಪ್ಪನ ಸೇರಿಸ್ಕೋಬೋದಿತ್ತು. ಸ್ವಲ್ಪ ಲಾಭ ಮಾಡ್ಕೋತಿದ್ರು. ಮೊದಲೇ ದುಡ್ಡು ಅಂದರೆ ಆಸೆ. ಸಿಕ್ಕಲಿ ಕೇಳದೆ ಬಿಡಲ್ಲ ಮಾತ್ರ. ನಾವೇನಾರು ಹಿಂಗೆ ಮಾಡಿದರೆ ಏನಿಲ್ಲ, ಹಂಗೆ ಮಾಡೋದು ತಪ್ಪು, ಹಿಂಗೆ ಮಾಡೋದು ತಪ್ಪು ಅಂತಿದ್ರು. ಅದೆಲ್ಲ ಮಾಡಿದರೆ ಮತ್ತೆ ನಿಮ್ಮನ್ನು ಹಿಡಿಯೋರಿರಲ್ಲ. ಹೋಗಲಿ, ಈಗ ಏನೀಗ ಅವನು ಸಾಲ ಮಾಡೋದಕ್ಕೆ ಇವ್ರನ್ನ ಈ ಕರ್ಕ ಬಂದು ಎಂತ ಹೇಳ್ತೀರಿ? ಎಂತ ಬುದ್ಧಿ ಹೇಳ್ಬೇಕಾ? ಅಲ್ಲ, ನೀ ಹೇಳ್ತೀಯಲ್ಲ 3-4 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡ್ರೆ ಇವ್ರ ಜೊತೆಗೇ ಇರೋದು. ಬಂದು ಇವರನ್ನೇ ಕೇಳ್ತಾರೆ ಜನ. ಅವಾಗ ಎಂತ ಮಾಡೋಕ್ಕತ್ತದೆ? ಅವು ಅಪ್ಪ ಮಕ್ಕಳಕ್ಕೆ ಹೊಲ್ಟಿಗೆ ಇಳಿಸಾಗ್ಯದೇ ಏನೋ ದುಡ್ಡು ತಗೊಂಡೋಗಿ. ಈರ ತಲೆ ಬಿಸಿಲು ಇದನ್ನೊಂದು ಜೊತೆಗೆ ಇಟ್ಕೊಂಡು ಬೇಕಾ? ಹಂಗು ಹಿಂಗೆ ಭಾಳ ಹೊರ್ಕತ್ತು ಅಂಥೇಳಿ ಅಡಿಕೆ ಮಾರೋಣ ಅಂದರೆ ಆಯ್ತು. ಹಂಗೇನಾರು ಆದ್ರೆ ಗೊತ್ತಾಗ್ತದ ಮಾರ. ಏನು ಬಾಲ್ ಮಕ್ಕಳಲ್ಲ, ತಲೆ ಕೆಡ್ಸ್ಕಿಬೇಕಾಗಿದ್ದು ಕೆಡ್ಸ್ಕೊಳಲ್ಲ. ಹಂಗೆ ಇಷ್ಟೆಲ್ಲ ಇದು ಮಾಡೋಕೆ ಅಪ್ಪ ಪೈಸಕ್ಕೆ ಪೈಸಾ ಲೆಕ್ಕ ಹಾಕೋರು ಹಿಡಿದು ಕೇಳ್ತಾರಲ್ಲಿ. ಗೊತ್ತಾಗ್ತದ ಅವಾಗ. ನಾವೆಂತ ಕರೆದು ಬುದ್ಧಿ ಹೇಳೋದ? ಈಗ ಕಾದು ಕೂತಾರೇನೋ ನೀವು ಬುದ್ಧಿ ಹೇಳೋಕ್ಕೆ ಕೇಳೋಕ್ಕೆ ಅಂತ. ಮಾಡೋ ಕೆಲಸ ಮಾಡಿ ಹೋಗಿ. ಓ ದೇವ್ರೆ, ಹೌದು, ಅಪ್ಪ ಹೇಳೋ ಸುಳ್ಳೇನಲ್ಲ. ಆ ಚೋಟು ಸಾಲ ಮಾಡಿ ಇವ್ರ ಮೇಲೆ ಹಾಕಿದ್ರೆ ನಾ ಎಂತ ಕೇಳಿದ್ರು ಕಡೆಗೆ ನಂಗೆ ಲಾಸ್ ಆಯ್ತು, ಚೇಣಿಗೆ ಲಾಸ್ ಆಯ್ತು, ಹಂಗಾಯ್ತು ಹಿಂಗಾಯ್ತು ಅಂತಾರೆ. ಎಂತ ನಾನು ಹೇಳ್ತೀನಿ, ಯಾರು ಹೇಳದೇ ಇದ್ರೆ ನಾನು ಹೇಳ್ತೀನಿ. ಜೊತೆಗೆ ನಮ್ಮ ಅಪ್ಪನ ಯಾಕೆ ಸೇರಿಸ್ಕಿಲ್ಲ ಅಂತಲೂ ಕೇಳ್ತೀನಿ. ಎಷ್ಟು ಜೋರದಾರೆ ಮಾತ್ರ, ಅವರನ್ನೆಲ್ಲ ಸೇರಿಸ್ಕೊಳಕ್ಕಾಗ್ತದೆ? ನೀ ಅಲ್ಲಿ ಎಂತ ಮಾಡ್ತಿದ್ದೀಯಾ? ಎಂತ ಮಾಡ್ತಿದ್ದೀನಿ ಅಂತ ಕೊಂಡು ಹೋಗ್ಯದನ್ರಿ, ಕಾಣಲ್ಲ ಇಲ್ಲಿ ಕಡೆ ಕಲ್ಲಲ್ಲಿ ಕಡಿ ತಕೋತಿದ್ದ. ಮಗಳಿಗೇನು ಬಾಯಿ ರುಚಿ ಕಮ್ಮಿ ಅದೇನು? ಎಂಥ ಸಾರು ಮಾಡಿದ್ರು ಅದು ನಂಗೆ ಚೆನ್ನಾಗಿಲ್ಲ, ಹಂಗೆ ಸೇರಲ್ಲ. ಈಗ ಹಿಂದೆ ಕೂತ್ರೆ ಕಡೆಗೆ ಹಾಲು ಆಗಲ್ಲ. ಆ ಬಾಲು ಪಾಪ ಏನು ಅಳ್ತದೆ ಇಂಥ ಥರ ಅಂತ ಇಲ್ಲದೆ. ಮೊನ್ನೆ 4 ಉಪ್ತುಂಡು ಹಾಗೆ ತೆಗ್ದಿಟ್ಟಿದ್ದೆ. ಅವಕ್ಕೆ ಒಂದು ಖಾರ ಕಡ್ದು ಹಾಕೋಣ ಅಂತಲೇ ಪಕ್ಕನೊಂದು ಸಾರು ಮಾಡೋಣ ಅಂತ ಕಡಿತ ಕೂತೀನಿ. ಏನಾರು ಮಾಡ್ತಿಲ್ಲ, ನನಗೂ ಸಾಕಾಗಿ ಹೋತಪ್ಪ. ಒಂದು ಉಪ್ಪಿನ ಹಳ್ಳಿನ ಕೆಲಸ ಮಾಡಲ್ಲ, ಅಲ್ಲಿ ಹೋದ್ರೆ ಕತ್ತಿಗೆ ಇದ್ದಂಗೆ ಐತದೆ. ಇಲ್ಲಿ ಮಾತ್ರ ಬೊಗ್ಗಲ್ಲ, ನಾನು ಕಂಡದಲ್ಲ. ಹೆಂಗಾರು ಕಳಿಸ್ಕೊಂಡ್ರೆ ಸಾಕಂತ ಕಾಯ್ತಾ ಇದ್ದೀನಿ. ಇನ್ನೊಂದು ಸತಿ ಬಾಯಲ್ಲಿ ಸೊಲ್ಲು ಹೊಡಿಬೇಕು ನಾ ಹೋತೀನಿ ಅಂತ. ಮಾರನೇ ದಿವ್ಸನೇ ತಗೊಂಡೋಗಿ ಬಿಟ್ಟು ಬರದೇ ಇದ್ರೆ ಯಾಕೆ? ಇದು ಬಾಣಿಸಿ ಕಳ್ಸೋಕೆ ಒಂದು ಸೀರೆ ಗೀರೆ ಆಗ್ಬೇಕು, ನೀವು ತಂದಿಟ್ಕೊಳ್ಳಿ ಅಂತ ಅಂಥೇಳಿ. ಇಲ್ಲ ಅದೇ ಹೋಗಿ ತತ್ತದ, ಇನ್ನು ಗಂಡನ ಹತ್ರ ಹೇಳ್ತದೆ, ತತ್ತಾರೆ, ದುಡ್ಡು ಕೊಡ್ಬೋದು. ನಾವೆಲ್ಲ ತಂದಿದ್ದು ಮತ್ತೇನಾರು ಸರಿ ಆಗ್ತದ? ಅದು ಹೆಂಗಿದ್ದ ಆದರೂ ಅವ್ರು ತಂದಿದ್ದೇ ಸಮ. ಅದಕ್ಕೆ ಸ್ವಲ್ಪ ಸಣ್ಣ ಮಾತಾಡು. ಯಾರು ನಗಾಡಕ್ಕದಾರ ಅಲೆಸಿದ್ರೆ? ಮಗಳ ಮನೇಲಿ ಬಾಣಂತನಕ್ಕೆ ಬಂದಳನ್ನೊಂದು ಸುಧಾರಿಸ್ಕೊಂಡು ಹಿಂಗೆ ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಮತ್ತೆಂತ ಇದು ಮಾಡ್ತೀಯ? ಒಳ್ಳೆ ಬೆಕ್ಕಿನ ಸುಖ ಆಗ್ಯದ ಈಗ ಅದ್ರ ಹೆಳೆ ಮೇಲೆ. ನಿಂಗೆ ಹೊರ್ಗಡೆದು ಒಂದು ಉಪ್ಪಿನ ಹಳ್ಳಿನ ಕೆಲಸ ಮಾಡಲ್ಲ, ಒಳಗಿಂದ ಇಷ್ಟು ಸುಧಾರಿಸ್ಕೊಂಡು ಇದು ಮಾಡೋಕೆ ಒಂದು ಏನು ದೊಡ್ಡ ಕೆಲಸ ನೋಡೋಣ. ಒಂದು ಕೆಲಸ ಮಾಡಿ, ನಾಳೆಯಿಂದ ಒಂದು 2 ದಿನ ಬೇಡ, ನಾಳೆ ಒಂದು ದಿನ ನಾ ಒಳಗೆ ಏನೇನು ಕೆಲಸ ಮಾಡ್ತೀನ, ಬಾಲಿಗೆ ಏನೇನು ಮಾಡ್ತೀನ
ಬಾಣ್ತಿಗೇನು ಅವೆಲ್ಲ ನೀವು ಮಾಡಿಬಿಡಿ. ಹೊರಗಡೆ ಅದು ಎಂಥ ಕೆಲಸ ಮಾಡ್ತೀರಿ ನಾನು ಮಾಡಿ ಪೂರೈಸಿ ಬರದೇ ಇದ್ರಿ ಯಾಕೆ ಅವಾಗ ಹೇಳಿ. ಮಾತಾಡ್ತಾರೆ ಇಲ್ಲಿ ಒಳಗೆ ಇದು ನೋಡ್ಬೇಕು ಗೊತ್ತಾಗ್ತದ ಅವಾಗ. ಅಯ್ಯೋ ದೇವ್ರೆ, ನಮ್ಮ ಅಮ್ಮ ಒಬ್ಳಿಗೆ ಎಂಥ ಚಿಂಗಾತ ಏನು ಬತ್ತ ನನ್ನ ಕಣ್ಣು ಕುಡಿ ಕಂಡ್ರಾಗಲ್ಲ ಹಂಗೆ ಮಾಡ್ತದಪ್ಪ. ನಾನು ಇನ್ನೊಂದು ಸತಿ ಹೇಳೋಕ್ಕೆ ಹೋಗಲ್ಲ ಹೋಗ್ತೀನಿ ಅಂತ. ಇದು ತೊಗೊಂಡೋಗಿ ಬಿಟ್ಟು ಬಂದರೂ ಬಂತೆ, ಅದಕ್ಕೂ ಏನು ಹಿಂದೆ ಮುಂದೆ ನೋಡೋಳಲ್ಲ. ನಾ ಯಾವಾಗ ಎಂತ ಮಾತಾಡಕ್ಕೆ ಬಂದರೂ ನಿಮ್ದು ಇದೊಂದು ಪುರಾಣ ಇದ್ದೇ ಇರ್ತದೆ ಮಾರತಿ. ಎಂಥದ ಹೇಳೋಕೆ ಅಂತ ಜ್ಞಾನ ಮಾಡ್ಕೆ ಬಂದೀನಿ, ಈಗ ನನಗೆ ಪೂರ್ತಿ ಮರ್ತೇ ಹೋತು. ಇನ್ನೆಂಥ ಜನಾಗ ಹೇಳೋದು ಮಾರ್ರ, ಹೇಳಾತಲ್ಲ ಅವಳೇನು ಕರೆಸ್ಬೇಕು ಬುದ್ಧಿ ಹೇಳಬೇಕು ಅಂದ್ರಿ, ಕರೆಸಿ ಬುದ್ಧಿ ಹೇಳಿ, ನಾನೇನು ಬೇಡ ಅನ್ನಲ್ಲ. ಜೊತೆಗೆ ನಿಮ್ಮ ಮಗಳಿಗೂ ಒಂಚೂರು ಹೇಳಿ. ಪಲ್ಲವೇ, ಏ ಪಲ್ಲವೇ, ಕೂಗ್ಬೇಡಿ ಸ್ವಲ್ಪ, ಬಾಲಿ ಹೇಳಕ್ಕದೆ. ಪಲ್ಲವಿ ಇಲ್ಲಿ ಬಾ ಇಲ್ಲೇ. ಎಂತಪ್ಪ? ಅಲ್ಲ ಪಲ್ಲವಿ, ನಿಂಗೆ ಎಂತ ಆಗಿದೆ? ಎಷ್ಟು ಸತಿ ಹೇಳೋದು ನಿಂಗೆ? ಸಣ್ಣ ಪುಟ್ಟವಿ ಅಂತಾರು ಒಂಚೂರು ಕಣ್ಣಿಗೆ ಕಂಡಿದ್ದು ಕೆಲಸ ಮಾಡಿಕೊಡು, ಅದಕ್ಕೊಬ್ಳಿಗೆ ಗೋಳಾಗ್ತದೆ ಅಂತ ಹೇಳೋದಲ್ಲ. ಅದು ಗೋಳಾಗ ಪ್ರಶ್ನೆನೂ ಅಲ್ಲ. ಈಗ ಒಂದೇ ಸತಿ ಅಲ್ಲಿಗೆ ಹೋದ್ಮೇಲೆ ಕೆಲಸ ಶುರು ಮಾಡ್ಕೊಳೋದ್ಕಿಂತ ಇಲ್ಲೊಂಚೂರು ಇದು ಮಾಡಿ ಅಭ್ಯಾಸ ಮಾಡ್ಕೊಂಡು ಹೋಗಬಾರ್ದಾ? ದಿನ ಬೆಳಗಾದ್ರೆ ಹೇಳಿಸ್ಕಿತಾನೆ ಇರ್ಬೇಕಾ? ಕೆಲಸ ಮಾಡಿಕೊಡ್ತೀನಪ್ಪ. ನಮ್ಮ ಅಮ್ಮಗೆ ಎಷ್ಟು ಕೆಲಸ ಮಾಡಿಕೊಟ್ರೂ ಸಾಕಾಗಲ್ಲ. ಯಾವ ಕೆಲಸ ಮಾಡಿದ್ರು ಅದು ಹಂಗೆ ಸರಿಯಾಗಲ್ಲ ಹಿಂಗೆ ಸರಿಯಾಗಲ್ಲ ಅಂತ ಬೇರೆ ಬೈತಿರ್ತದೆ. ಅಲ್ಲ ಅವಳು ಬೇರೆ ಬಿಡಲ್ಲ ಗೊತ್ತಾ. ನಾವು ಒಂಚೂರು ಈ ಕಡೆ ಬಂದಕ್ಕೂ ಅಳ್ಳಕ್ಕೆ ಶುರು ಮಾಡ್ತಾಳೆ. ಹೇಳಿದ್ರೆ ಮತ್ತೆ ಸಿಟ್ಟು ಮಾಡ್ತದೆ ಅಮ್ಮ. ಸುಮ್ಮನೆ ನನ್ನ ಮೇಲೆ ದೂರ ಹೇಳೋದು ಕೆಲಸ ಮಾಡಲ್ಲ ಅಂತ. ಅಲ್ಲ ಅಪ್ಪ, ನಾ ಕೇಳಿಸ್ಕೊಂಡೆ ನೀವಿಲ್ಲಿ ಮಾತಾಡ್ತಾ ಇದ್ದಿದ್ದು. ಮೊನ್ನೆನೇ ಒಂದು ವಾರ ಮುಂಚೆ ನನ್ನ ಹತ್ರ ಹೇಳಿದರೆ ನಾನು ಇವ್ರಿಗೆ ಹೇಳ್ತಿದ್ದೆ ಗೊತ್ತಾ, ನಮ್ಮಪ್ಪನೂ ಸೇರ್ತಾರೆ ಅಂತ. ನನಗೂ ಅದು ಹೊಳೆಯಲೇ ಇಲ್ಲ. ನಾ ಕೇಳ್ತೀನಿ ಇವ್ರ ಹತ್ರ ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಬೇಡ ಬೇಡ, ಕೇಳಕ್ಕೆ ಹೋಗ್ಬೇಡ. ಏನೋ ಗಾದಿ ಹೇಳ್ದಂಗೆ ಗೊತ್ತಿಗೆಟ್ಟಾರ ಹಾಗೆ ಅಂತ ಕೇಳ್ತಾ ಹೋಗೋದು. ಅವ್ರಾಗ ಅವ್ರು ಕರೆದ್ರೆ ಅದಾರು ಒಂಥರ. ಹಂಗೆ ನಾನು ಶೇಣಿ ವಹಿಸ್ಕೊಳ್ಳೋದಾದ್ರೆ ಇಲ್ಲೆಲ್ಲ ವಹಿಸ್ಕಿಬೋದು. ನಾನೇ ಬೇಡ ಅಂತ ಬಿಟ್ಟೀನಿ. ಆಗಲ್ಲ ನಿನ್ನ ಮಗು ಒಳಗು ಹೊರಗು ಮಾಡೋಕ್ಕೆ ಅಂತ. ಹೋಗಲಿ, ಏನು ನೋಡೋಣ. ಇದೊಂದು ಕೊಂಬು ಇಲ್ಲಿ ಮಾಡಿಬಿಡು. ಈ ಹೇಳ್ದಕ್ಕೂ ಅಲ್ಲಿ ನಿನ್ನ ಗಂಡ ಹೋಗಿ ತಾಯಿ ಹತ್ರ ಹೇಳ್ತಾರೆ. ತಾಯಿ ತಂದೆ ಇದ್ದರೆ ನಿನ್ನ ಅಪ್ಪನ ದೂರಲ್ಲ, ನನ್ನ ದೂರ್ತಾರೆ. ಮಗಳಿಗೆ ಹಚ್ಚಾಕ್ ಕೊಟ್ಟರೆ ಮಗಳು ಇಲ್ಲಿ ಬಂದು ಕೇಳ್ತಾ ಅದೇ ಅಂತ. ಅಪ್ಪಂತಾಗಿದ್ದು ಒಂದು ಕೆಲಸನೂ ಮಾಡಬೇಡ ನೀನು. ನೋಡಲ್ಲಿ, ನಿಂಗೆ ಯಾಕೆ ಬೇಕಿತ್ತು ನೋಡೋಣ. ಈಗ ನಾನು ಇಲ್ಲಿದ್ದವ ಹೇಳ್ತಿರ್ಲ ಅನ್ನೋಕ್ಕೆ ಹೇಳಿನಿ ಬೇಡ ಕೇಳಬೇಡ ಅಂತ. ಅಲ್ಲಿಗೆ ಮುಗ್ದು ಹೋತಿತ್ತು. ನಿನ್ನ ಪುರಾಣ ಮತ್ತೆ ಬುಡದಿಂದ ಶುರು ಮಾಡ್ಕಿತೀಯ. ಯಾವುದೊಂದು ಕಾರ್ಯ ಹಿಂಗೆ ಮಾಡೋದಲ್ಲ. ನೋಡಿ, ಇದೇ ಥರ ಮಾಡೋದು. ನಾನು ಕೇಳ್ದಕ್ಕೂ ಏನು ತಪ್ಪಾತಿತ್ತು? ಅದು ನೀವು ಬೇಡ ಅಂದ್ರೆ ನಾನೇನು ಕೇಳ್ತಿರ್ಲ. ಬೇಡ ಬೇಡ, ಕೇಳಬೇಡ. ಆದರೂ ಆ ಚೋಟುವಿಂದ ಎಲ್ಲ ಸ್ವಲ್ಪ ದೂರ ಇರೋಕ್ಕೆ ಹೇಳ್ತೀನಿ ಅಲ್ಲಪ್ಪ. ನಾನು ಈ ಥರ ಎಲ್ಲ ಯೋಚನೆ ಮಾಡಿರಲ್ಲ. ಕೊನೆಗೆ ಯಾರಿಗೆ ಬೇಕು ಸುಮ್ಮನೆ ಯಾರ್ಯಾರೋ ಮಾಡಿದ ತಪ್ಪೆಲ್ಲ ಇವ್ರ ತಲೆ ಮೇಲೆ ಹೊತ್ಕೊಳಕ್ಕೆ. ಅದನ್ನು ಬೇಕಾದ್ರೆ ನಿಧಾನಕ್ಕೆ ಹೇಳು. ಬನ್ನಿ ಅಂತ ಹೇಳಿ ಫೋನ್ ಮಾಡಲಾ? ಅಪ್ಪ ಬರೋಕ್ಕೆ ಹೇಳಿದ್ದು ಅಂತೇನೆ. ಇವತ್ತಾನೆ ಅಯ್ಯೋ ಪುಣಾತ್ಕಿತಿ ಬಂದ್ರೆ ಈಗ ಸಾರು ಮತ್ತೊಂದು ಮಾಡ್ಬೇಕಾಗ್ತದೆ. ಈಗ ನಾಲ್ಕಿದ್ದು ಹಾಕಿ ಒಂಚೂರು ಸಾರು ಮಾಡೇನೆ. ಈಗ ಅವ್ರು ಬಂದ್ರೆ ನಾವು ಇದೇ ಅಡ್ಗಿಲ್ಲೇ ಇಕ್ಕಕ್ಕಾಗ್ತದ? ಅಯ್ಯೋ ನಂಗೆ ಕುಡ್ದು ಇವತ್ತು ಹೇಳಬೇಡ. ಅಯ್ಯೋ ಅಮ್ಮ, ಏನು ದಿನ ಬಂದು ನಿಮ್ಮನೇಲೇ ಇರ್ತಾರೆ ಅನ್ಬೇಕು, ಆ ಥರ ಮಾಡ್ತೀಯಪ್ಪ.